ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಅದರಲ್ಲೂ ನಮ್ಮ ಭಾರತೀಯರಿಗಂತೂ ಈ ಚಿನ್ನದ ಮೇಲಿನ ಒಂದು ಸಂಬಂಧ ಒಂಥರ ಎಮೋಷನಲ್ ಆಗಿದೆ. ಸೊ ಚಿನ್ನ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇರುತ್ತೆ. ಸೊ ಹಾಗಾದರೆ ಅದೇ ಚಿನ್ನವನ್ನು, ಅದೇ ಒಡವೆ, ಚಿನ್ನದ ಒಡವೆಯನ್ನು ಮಾರ್ತಕ್ಕಂಥ ಒಂದು ಕಂಪನಿ ಇವತ್ತು IPOಗೆ ಬಂದಿದೆ. ಹಾಗಾದರೆ ಯಾವುದದು ಕಂಪನಿ? ಸೊ ತಮ್ನೈಲಲ್ಲಿ ನೀವೆಲ್ಲ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತಾಗಿರುತ್ತೆ, ಕಲ್ಯಾಣ್ ಜ್ಯುವೆಲರ್ಸ್. ಸೊ ಏನಿದು ಕಲ್ಯಾಣ್ ಜ್ಯುವೆಲರ್ಸ್? ಇದು ಏನನ್ನ ಮಾಡುತ್ತೆ? IPOದಲ್ಲಿ ಇದರ ಮೇಲೆ ನಾವು ಇನ್ವೆಸ್ಟ್ ಮಾಡಬಹುದಾ? ಈ ಕಂಪನಿಯ ವ್ಯಾಲ್ಯೂ ಎಷ್ಟು? ಈ ಕಂಪನಿಯ ಓವರ್ ಆಲ್ ಅನಾಲಿಸಿಸ್ನ ಹೇಗೆ ಮಾಡಬಹುದು? ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಆಗಲೇ ಹೇಳಿದಾಗೆ ಚಿನ್ನ ಅಂದರೆ ನಮ್ಮ ಭಾರತೀಯರಿಗೆ ಎಲ್ಲಿಲ್ಲದ ಒಲವು. ಸೊ ಚಿನ್ನಕ್ಕೆ ಪ್ರಾಣ ಬೇಕಾದರೂ ಬಿಡ್ತಾರೆ. ಇದು ಈಗಿಂದ ಅಲ್ಲ, ಹಿಂದಿನಿಂದಲೂ ಕೂಡ, ರಾಜರ ಕಾಲದಿಂದಲೂ ಕೂಡ ಚಿನ್ನ ಅಂತಂದರೆ ಅದೇನೋ ಒಂದು ಥರ ಗತ್ತಿನ ಲೆವೆಲ್. ಅದಿದ್ರೆ ನಾವು ಶ್ರೀಮಂತರು ಅಂತ. ಸೊ ಅದು ನಮ್ಮ ಹತ್ರ ಇದ್ರೆ ಕಷ್ಟಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ. ಸೊ ಹೀಗೆ ಒಂದು ವಾಟ್ಸಪ್ಪಲ್ಲಿ ಜೋಕ್ ಬರ್ತಾ ಇತ್ತು ಈ ಲಾಕ್ಡೌನ್ ಟೈಮಲ್ಲಿ. ಹೆಂಡತಿ ಏನು ಮಾಡಿರ್ತಾಳೆ, ಒಂದು 10 ಲಕ್ಷದ ಒಡವೆನ ತಗೊಂಡಿರ್ತಾಳೆ. ಅದೇ ಥರ ಗಂಡ ಏನು ಮಾಡಿರ್ತಾನೆ, 10 ಲಕ್ಷದ ಒಂದು ಕಾರನ್ನು ತಗೊಂಡಿರ್ತಾನೆ. ಸೊ ಹೀಗೆ ದಿನ ಕಳೀತಾ ಕಳೀತಾ ಒಂದು ದಿನ ಕಷ್ಟ ಎದುರಾಗುತ್ತೆ. ಆಗ ಆ ಗಂಡ ಆ ಕಾರನ್ನು ಮಾರೋಕ್ಕೆ ಅಂತ ಹೋದಾಗ ಅದರ ಬೆಲೆ 3ರಿಂದ 4 ಲಕ್ಷ. ಅದೇ ಹೆಂಡತಿ ಆ ಚಿನ್ನವನ್ನು ಮಾರೋಕೆ ಅಂತ ಹೋದಾಗ ಅದರ ಬೆಲೆ 40ರಿಂದ 50 ಲಕ್ಷ. ಹಾಗಾಗಿ ಚಿನ್ನಕ್ಕೆ ಯಾವತ್ತೂ ಕೂಡ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಹಾಗಾದರೆ ಈ ಕಲ್ಯಾಣ್ ಜ್ಯುವೆಲರ್ಸ್ನ IPOದಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ? ಸೊ ನಾವು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ಬೋದಾ? ಯಾಕೆ ಅಂತಂದರೆ ಚಿನ್ನವನ್ನು ಮಾರಾಟ ಮಾಡುವಂಥ ಕಂಪನಿ ಅಲ್ವಾ. ಹಾಗಾದರೆ ಬ್ಲೈಂಡ್ ಆಗಿ ನಾವು ಇನ್ವೆಸ್ಟ್ ಮಾಡ್ಬೋದಾ? ಆ ಕಂಪನಿಯ ಬಗ್ಗೆ ತಿಳ್ಕೊಳ್ದಲೇ ನಾವು ಹೇಗೆ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ? ಸೊ ಹಾಗಾದರೆ ಆ ಕಂಪನಿಯ ಒಟ್ಟು ಅದರ ಪ್ರಾರಂಭದಿಂದ ಹಿಡಿದು ಇವತ್ತಿನ ತನಕ ಆ ಕಂಪನಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಆ ಕಂಪನಿ ಗ್ರೋ ಆಗ್ತಾ ಇದೆಯಾ ದಿನದಿಂದ ದಿನಕ್ಕೆ, ಅಥವಾ ಕುಸಿತಾ ಇದೆಯಾ, ಸೊ ನಾವು ಇನ್ವೆಸ್ಟ್ ಮಾಡಬಹುದಾ ಬೇಡವಾ, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಲ್ಯಾಣ್ ಜ್ಯುವೆಲರ್ಸ್. ಸೊ ಈ ಕಲ್ಯಾಣ್ ಜ್ಯುವೆಲರ್ಸ್ ನಮ್ಮ ಭಾರತದ ಅತ್ಯಂತ ದೊಡ್ಡ ಒಡವೆ ಮಾರಾಟ ಕಂಪನಿ. ಸೊ ಜ್ಯುವೆಲರಿಯನ್ನು ಮಾರಾಟ ಮಾಡುತ್ತೆ. ಸೊ ಈ ಕಂಪನಿ ಏನೆಲ್ಲ ಮಾಡುತ್ತೆ ಅಂತ ನೋಡೋದಾದರೆ, ಚಿನ್ನದ ಒಡವೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಅದರ ಜೊತೆ ಮಾರಾಟ ಕೂಡ ಮಾಡುತ್ತೆ. ಸೊ ಇವರೇನು ಮಾಡ್ತಾರೆ ಅಂತಂದರೆ ಅವರದೇ ಆದಂಥ ಡಿಸೈನ್ಸ್ಗಳನ್ನು ಮಾರಾಟ ಮಾಡ್ತಾರೆ. ಅದರ ಜೊತೆಗೆ ಕಸ್ಟಮ್ ಡಿಸೈನ್ಸ್ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಡಿಸೈನ್ ಬೇಕಾ, ಆ ಡಿಸೈನನ್ನು ನೀವು ಕಲ್ಯಾಣ್ ಜ್ಯುವೆಲರ್ಸಿಗೆ ಕೊಟ್ಟರೆ ಸಾಕು, ಅವರು ಆರ್ಡರನ್ನು ತಗೊತಾರೆ, ನಿಮಗೆ ಬೇಕಾಗಿರ್ತಕ್ಕಂಥ ಡಿಸೈನನ್ನು ಮಾಡಿ ಕೊಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಸೊ ಆ ರೀತಿ ಕೂಡ ಮಾಡ್ತಾರೆ. ಅವರ ಡಿಸೈನ್ಸನ್ನು ಕೂಡ ಮಾರಾಟ ಮಾಡ್ತಾರೆ. ಹಾಗೆ ಅವರ ಹತ್ತಿರ ಡೈಲಿ ವೇರ್ ಅಂದರೆ ನೀವು ಪ್ರತಿನಿತ್ಯ ಬಳಸತಕ್ಕಂಥ ಒಡವೆಗಳಿಂದ ಹಿಡಿದು ಮದುವೆ, ಶುಭ ಕಾರ್ಯಗಳಿಗೆ ಬೇಕಾದಂಥ ಒಡವೆ ತನಕ ಅವ್ರ ಹತ್ರ ಸಿಗುತ್ತೆ. ಸೊ ನೀವು ಹಾಗಾದರೆ ಯೋಚನೆ ಮಾಡಿ ಇದರ ಮಾರ್ಕೆಟ್ ಎಷ್ಟು ದೊಡ್ಡದಿರಬಹುದು. ಸೊ ಪ್ರತಿದಿನ ಬಳಸ್ತಕ್ಕಂಥ ಒಡವೆಯಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಶುಭ ಸಮಾರಂಭಗಳಿಗೆ ಬೇಕಾದಂಥ ಒಡವೆಗಳು ಸಹ ನಮಗೆ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಸಿಗುತ್ತೆ. ಸೊ ಅದರ ಜೊತೆಗೆ ಆನ್ಲೈನಲ್ಲೂ ಕೂಡ ಕಲ್ಯಾಣ್ ಜ್ಯುವೆಲರ್ಸ್ನವರು ತಮ್ಮ ಒಡವೆಗಳನ್ನು ಮಾರಾಟ ಮಾಡ್ತಾರೆ. ಸೊ ಆನ್ಲೈನಲ್ಲೂ ಕೂಡ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಇದೆ ಒಡವೆ ಮಾರಾಟ ಮಾಡೋದಕ್ಕೆ ಕಲ್ಯಾಣ್ ಜ್ಯುವೆಲರ್ಸ್ ಹತ್ರ. ಹಾಗಾದರೆ ಕಲ್ಯಾಣ್ ಜ್ಯುವೆಲರ್ಸ್ ಎಷ್ಟು ದೊಡ್ಡ ಕಂಪನಿ? ಸುಮಾರು 137 ಶೋರೂಮ್ಗಳು ನಮ್ಮ ಓವರ್ ಆಲ್ ಪ್ರಪಂಚದಾದ್ಯಂತ ಇದೆ. ಅದರ ಜೊತೆಗೆ 107 ಶೋರೂಮ್ಗಳು ಭಾರತದಲ್ಲಿದ್ದರೆ ಮಿಕ್ಕ 30 ಹೊರದೇಶದಲ್ಲಿದೆ. ಸೊ ಆಲ್ಮೋಸ್ಟ್ ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಕಲ್ಯಾಣ್ ಜ್ಯುವೆಲರ್ಸಿನ ಶೋರೂಮ್ಗಳಿದೆ. ನಮ್ಮ ಭಾರತದಲ್ಲಿ ಸುಮಾರು 21 ರಾಜ್ಯಗಳಲ್ಲಿ ಕಲ್ಯಾಣ್ ಜ್ಯುವೆಲರ್ಸಿನ ಶೋರೂಮ್ಗಳಿದೆ. ಹಾಗಾದರೆ ಇದರ ವಿಸ್ತೀರ್ಣ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಈ ಕಲ್ಯಾಣ್ ಜ್ಯುವೆಲರ್ಸಿನ ಬೆಳವಣಿಗೆಯನ್ನು ನಾವು ನೋಡ್ತಾ ಬರೋದಾದರೆ, ಮಾರ್ಚ್ 31, 2015ರಲ್ಲಿ ಮಾರ್ಚ್ 31, 2015ರಲ್ಲಿ ಕೇವಲ 77 ಶೋರೂಮ್ಗಳನ್ನು ಹೊಂದಿತ್ತು. ಆದರೆ ಡಿಸೆಂಬರ್ 31, 2020ರ ಒಳಗೆ ಸುಮಾರು 137 ಶೋರೂಮ್ಗಳನ್ನು ಕಲ್ಯಾಣ್ ಜ್ಯುವೆಲರ್ಸ್ ಹೊಂದಿದೆ. ಸೊ ಹಾಗಾದರೆ 2015ಕ್ಕೂ ಮತ್ತು 2020ಕ್ಕೂ ಏನು ಡಿಫರೆನ್ಸ್ ಇದೆ ಅಂತಂದರೆ ಅದರ ಬೆಳವಣಿಗೆ. ಸೊ ಅದು ಗ್ರೋ ಆಗ್ತಾ ಬಂದಿದೆ. ಹಾಗಾದರೆ ಕಲ್ಯಾಣ್ ಜ್ಯುವೆಲರ್ಸ್ ಹೇಗೆ ಶುರುವಾಯಿತು?
ಅದನ್ನು ಕೂಡ ನಾವು ತಿಳ್ಕೊಬೇಕಲ್ವಾ. ಸೊ ಯಾವ ಉದ್ದೇಶಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಈ ಕಲ್ಯಾಣ್ ಜ್ಯುವೆಲರ್ಸ್ ಶುರುವಾಯಿತು, ಅದರ ಮುಖ್ಯ ಉದ್ದೇಶ ಏನು, ಅದರ ಬಿಸ್ನೆಸ್ ಮಾಡ್ಯೂಲ್ ಏನು, ಸೊ ಇವನ್ನೆಲ್ಲ ತಿಳ್ಕೊಬೇಕಲ್ವಾ. ಯಾಕಂದ್ರೆ ನಾವು ಆ ಕಂಪನಿಯ ಒಂದು ಶೇರನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಆ ಕಂಪನಿಯ ಒಂದು ಓನರ್ಶಿಪ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಕಂಪನಿ ಏನನ್ನ ಮಾಡುತ್ತೆ, ಆ ಕಂಪನಿಯ ಮೂಲ ಯಾವುದು, ಸೊ ಇವನ್ನೆಲ್ಲ ತಿಳ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ ಆ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಹಾಗಾದ್ರೆ ಈ ಕಂಪನಿಯ ಮೂಲ ಹುಡುಕ್ತಾ ಹೋಗೋದಾದ್ರೆ, ಈ ಕಂಪನಿಯ ಪ್ರೆಸೆಂಟ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿ.ಎಸ್. ಕಲ್ಯಾಣರಾಮ ಅಯ್ಯರ್. ಸೊ ಇವರು ಈ ಕಲ್ಯಾಣ್ ಜ್ಯುವೆಲರ್ಸಿನ ಪ್ರೆಸೆಂಟ್ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಇವರ ಮೂಲತಃ ಇವರ ಫ್ಯಾಮಿಲಿಯ ಕಸುಬು ಏನು ಅಂತಂದ್ರೆ ಪುರೋಹಿತಕ್ಕೆ. ಇವರು ಪೂಜಾರಿಗಳಾಗಿದ್ರು ತಮಿಳುನಾಡಿನಲ್ಲಿ. ಸೊ ಆದರೆ ಈ ಕಲ್ಯಾಣರಾಮ ಅಯ್ಯರ್ ಅವರಿಗೆ ಬಿಸ್ನೆಸ್ ಮೇಲೆ ಹೆಚ್ಚು ಒಲವಿತ್ತು. ಆದ್ದರಿಂದ ಕೇರಳದ ತ್ರಿಶೂರ್ಗೆ ಇವರು ವಲಸೆ ಬರ್ತಾರೆ ಬಿಸ್ನೆಸ್ ಮಾಡೋದಕ್ಕೆ. ಸೊ ಅಲ್ಲಿ ಇವರು ಒಂದು ಟೆಕ್ಸ್ಟೈಲ್ ಶೋರೂಮ್ ಅನ್ನ ಓಪನ್ ಮಾಡ್ತಾರೆ. ಸೊ ಆ ಟೆಕ್ಸ್ಟೈಲ್ ಶೋರೂಮಿಗೆ ಮದುವೆಗೆ, ಶುಭ ಸಂದರ್ಭಗಳಿಗೆ ಬಟ್ಟೆಯನ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಬರ್ತಿದ್ದ ಕಸ್ಟಮರ್ಸ್ಗಳು ಏನನ್ನ ಹೇಳ್ತಾ ಇದ್ರು ಅಂತಂದ್ರೆ, ಅದೇ ಒಂದು ಅಂಗಡಿಯ ಸಾಲುಗಳಲ್ಲಿ ತುಂಬಾ ಒಡವೆ ಅಂಗಡಿಗಳಿದ್ವಂತೆ, ಸೊ ಗೋಲ್ಡ್ ಶಾಪ್ಗಳು. ಸೊ ಇವರ ಬಟ್ಟೆ ಅಂಗಡಿಗೆ ಬಟ್ಟೆ ತಗೊಳಕ್ ಬರ್ತಿದ್ದಕ್ಕಂತ ಕಸ್ಟಮರ್ಸ್ ಏನ್ ಹೇಳ್ತಿದ್ರು ಅಂತಂದ್ರೆ, ನಿಮ್ಮ ಅಂಗಡಿಯಲ್ಲೇ ಒಡವೆಗಳು ಸಿಗೋ ತರ ಆಗಿದ್ರೆ ನಮಗೆ ಈ ಬಟ್ಟೆಗಳ ಜೊತೆಗೆ ಒಡವೆಗಳನ್ನು ಸಹ ಕೊಂಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇತ್ತು ಅಂತ ಹೇಳ್ತಿದ್ರಂತೆ. ಸೊ ಈ ಪಾಯಿಂಟ್ ಕಲ್ಯಾಣ್ ಜ್ಯುವೆಲರ್ಸ್ ಈಗ ಪ್ರೆಸೆಂಟ್ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಿದಾರಲ್ವಾ ಕಲ್ಯಾಣ ರಾಮ ಅಯ್ಯರ್, ಸೊ ಇವರಿಗೆ ಒಂದು ಟ್ರಿಗರ್ ಆಯ್ತು. ಹೌದಲ್ವಾ, ನಾನು ಕೂಡ ಹೀಗೆ ಮಾಡ್ಬೋದಲ್ವಾ. ಸೊ ಇದೇ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಅಂಗಡಿಯವರು ಒಡವೆನ ಮಾಡಿ ಎಷ್ಟು ಲಾಭನ ಮಾಡ್ತಾ ಇದ್ದಾರೆ, ಸೊ ನಾನು ಕೂಡ ಅದನ್ನ ಮಾಡಬಹುದಲ್ವಾ ಅಂತ ಆಗ ಅವರಿಗೆ ಅನ್ಸುತ್ತೆ. ಅವರು ಒಂದು ಶೋರೂಮನ್ನ ಓಪನ್ ಮಾಡ್ತಾರೆ. ಆ ಶೋರೂಮಿಗೆ ಕಲ್ಯಾಣ್ ಜ್ಯುವೆಲರ್ಸ್ ಅಂತ ಹೆಸರಿಡ್ತಾರೆ. ಸೊ ಅದು ಮೊದಲನೇ ಶೋರೂಮ್, ಫಸ್ಟ್ ಶೋರೂಮ್ ಕಲ್ಯಾಣ್ ಜ್ಯುವೆಲರ್ಸ್ ಇಂದು ಕೇರಳದಲ್ಲಿ 1993ರಲ್ಲಿ ಶುರುವಾಗುತ್ತೆ. ಹಾಗಾದ್ರೆ 1993ರಿಂದ 2021ರೊಳಗೆ IPOಗೆ ಬರ್ತಕ್ಕಂಥ ಕೆಲಸ ಏನೆಲ್ಲ ಮಾಡ್ತು ಈ ಗ್ಯಾಪ್ ಅಲ್ಲಿ ಈ ಕಲ್ಯಾಣ್ ಜ್ಯುವೆಲರ್ಸ್ ಕಂಪನಿ. ಸೊ 1993ರಲ್ಲಿ ಕೇವಲ ಒಂದೇ ಒಂದು ಶೋರೂಮ್ ಅನ್ನ ಓಪನ್ ಮಾಡಿದವರು ಇವತ್ತು ಭಾರತದ ಪ್ರಪಂಚದಾದ್ಯಂತ ಸುಮಾರು 137 ಸ್ಟೋರ್ಗಳು, 7 ಶೋರೂಮ್ಗಳನ್ನ ಹೊಂದಿದ್ದಾರೆ. ಅವರ ಬಿಸ್ನೆಸ್ ದಿನದಿಂದ ದಿನಕ್ಕೆ ಗ್ರೋ ಆಗ್ತಾ ಇದೆ. 1999ರಲ್ಲಿ ಕೇವಲ ಒಂದು ಶೋರೂಮ್ ನಲ್ಲಿ ಶುರು ಮಾಡಿದವರು 2021ರಲ್ಲಿ IPO ಮುಖಾಂತರ ಮುನ್ನುಗ್ತಾ ಇದ್ದಾರೆ. ಅಂತಂದ್ರೆ ಏನೆಲ್ಲ ಬೆಳವಣಿಗೆಗಳಾಯ್ತು ಕಂಪ್ನಿಲಿ, ಅದನ್ನೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಮ ಜನಗಳಿಗೆ ಒಡವೆನ ಯಾವ ರೀತಿ ತಗೊಂತ ಇದ್ರು ಆಗಿನ ಕಾಲದಲ್ಲಿ 90s ಅಲ್ಲಿ ಅಂತಂದ್ರೆ, ಒಂದು ಒಡವೆ ಅಂಗಡಿಗೆ ಹೋಗ್ತಾ ಇದ್ರು, ಅಲ್ಲಿ ಆ ಕೆಟಲಾಗ್ ಇಟ್ಕೊಂಡಿರ್ತಿದ್ರು ಆ ಅಂಗಡಿಯ ಮಾಲೀಕರು ಅವರೆಲ್ಲ. ಆ ಡಿಸೈನ್ ಅನ್ನ ತೋರಿಸ್ತಿದ್ರೆ ಕಸ್ಟಮರ್ಸ್ ಏನ್ ಮಾಡ್ತಿದ್ರು, ಅವರಿಗೆ ಬೇಕಾದಂತ ಡಿಸೈನ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವರಿಗೆ ತಲುಪಿಸ್ತಾ ಇದ್ರು ಶೋರೂಮ್ನವರು. ಸೊ ಇವರು ಏನು ಹೊಸದಾಗಿ ಮಾಡಿದ್ರು ಅಂತಂದ್ರೆ, ಆ ಟ್ರೆಡಿಷನಲ್ ವೇ ಅಂತ ಏನಿತ್ತಲ್ವಾ, ಸೊ ಮೊದಲು ಅವರಿಗೆ ಡಿಸೈನ್ ಅನ್ನ ತೋರಿಸೋದು, ಅದನ್ನ ಆರ್ಡರ್ ತಗೊಂಡು ಅದನ್ನ ಮಾಡಿ ಅವರಿಗೆ ಕೊಡೋದು, ಅದನ್ನ ಹೊರತುಪಡಿಸಿ ಮೊದಲೇ ಒಡವೆಯ ಡಿಸೈನ್ಸ್ ಅನ್ನ ಮಾಡಿ ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ರು. ಸೊ ಆ ಡಿಸ್ಪ್ಲೇ ಇರ್ತಕ್ಕಂಥ ಒಡವೆನ ನೋಡಿ ಕಸ್ಟಮರ್ಸ್ಗಳು ಏನ್ ಮಾಡ್ತಿದ್ರು, ಅದನ್ನ ಫೀಲ್ ಮಾಡ್ತಾ ಇದ್ರು, ಅದನ್ನ ಕಣ್ಣಾರೆ ನೋಡ್ತಾ ಇದ್ರು. ಅವರು ಆರ್ಡರ್ ಕೊಡೋದಕ್ಕಿಂತ ಮುಂಚೆನೆ ಆ ಡಿಸೈನ್ ಹೇಗೆ ಕಾಣುತ್ತೆ ನಾವು ಹಾಕೊಂಡ್ರೆ, ಅದು ಹೇಗೆಲ್ಲ ಇದೆ ಅಂತ ನೋಡ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ತುಂಬಾ ಕಸ್ಟಮರ್ಸ್ ಅವರ ಅಂಗಡಿಗೆ ಹೋಗೋಕ್ ಶುರು ಮಾಡಿದ್ರು. ಇದಾದ ನಂತರ 2006ರಲ್ಲಿ ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ಕಂಪನಿ ಏನು ಪ್ರೊಪ್ರಿಯೇಟರಿಶಿಪ್ ಅಲ್ಲಿ ಇತ್ತು ಈ ಕಂಪನಿ, ಅದನ್ನ ಪಾರ್ಟ್ನರ್ಶಿಪ್ ಫಿರ್ಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅದೇ ರೀತಿ 2009ರಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಹೊರಹೊಮ್ಮುತ್ತೆ 2009ರಲ್ಲಿ. ಸೊ ಅದೇ ರೀತಿ 2013ರಲ್ಲಿ ಮಿಡಲ್ ಈಸ್ಟ್ ಕಂಟ್ರೀಸ್, ಈ ಸೌದಿ ಅರೇಬಿಯಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಸೊ ಇಲ್ಲೆಲ್ಲ ಹೊರ ದೇಶದಲ್ಲಿ ತಮ್ಮ ಶೋರೂಮ್ಗಳನ್ನ ಶುರು ಮಾಡ್ತಾರೆ 2013ರಲ್ಲಿ. 2016ರಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಮಾಡ್ತಾರೆ, ಪ್ರೈವೇಟ್ ಲಿಮಿಟೆಡ್ ಇಂದ ಪಬ್ಲಿಕ್ ಲಿಮಿಟೆಡ್ ಆಗಿ. ಸೊ ಅದೇ ರೀತಿ 2021ರಲ್ಲಿ IPO ಮುಖಾಂತರ ಹೊರಹೊಮ್ಮುತ್ತಿದೆ. ಸೊ ಇದಿಷ್ಟು ಈ ಕಂಪನಿಯ ಬೆಳವಣಿಗೆ. ಹಾಗಾದ್ರೆ ಇದರ ಬಿಸ್ನೆಸ್ ಮಾಡ್ಯೂಲ್ ಹೇಗಿದೆ, ಇವರು ತಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿ ಮಾಡ್ತಾರೆ, ಒಂದು ಶೋರೂಮ್ ಇಟ್ಟಿದ್ದಾರೆ ಅಂದ ಕೂಡಲೇ ಅಲ್ಲಿಗೆ ಕಸ್ಟಮರ್ಸ್ ಬರ್ತಾರಾ, ಇವ್ರ ಆ ಕಸ್ಟಮರ್ಸ್ ಅನ್ನ ತಮ್ಮ ಶೋರೂಮ್ ನತ್ತ ಸೆಳೆಯೋದಕ್ಕೆ ಏನೆಲ್ಲ ಮಾಡ್ತಾರೆ,
ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಸೊ ಇವನ್ನೆಲ್ಲ ನೋಡ್ತಾ ಹೋಗೋಣ. ಇವರು ಮೊದಲನೇದಾಗಿ ಹೈಪರ್ ಲೋಕಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ನಾವು. ಏನು ಅಂತಂದ್ರೆ, ಈಗ ಇವರ ಒಂದು ಶೋರೂಮ್ ಕರ್ನಾಟಕದಲ್ಲಿದೆ ಅಂತಂದ್ರೆ ಈ ಕರ್ನಾಟಕದ ಜನರಿಗೆ ಅನುಗುಣವಾಗುವಂತಹ, ಅವರಿಗೆ ಬೇಕಾಗಿರ್ತಕ್ಕಂತಹ ಡಿಸೈನಿನ ಒಡವೆಯನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಡಿಸ್ಪ್ಲೇ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಇವರು ತಮಿಳ್ನಾಡಲ್ಲಿ ತಮ್ಮ ಶೋರೂಮ್ ಅನ್ನ ಓಪನ್ ಮಾಡಿದ್ರು ಅಂತಂದ್ರೆ ಅಲ್ಲಿಯ ಲೋಕಲ್ ಜನರಿಗೆ ಯಾವ ಡಿಸೈನ್ಸ್ ಬೇಕು, ಅಲ್ಲಿಯ ಲೋಕಲ್ ಜನರ ಕಲ್ಚರ್ ಏನು, ಸೊ ಅವರಿಗೆ ಯಾವ ತರ ಡಿಸೈನ್ ಇಷ್ಟ ಆಗುತ್ತೆ, ಅದರ ಆಧಾರದ ಮೇಲೆ ಡಿಸೈನ್ಸ್ ಅನ್ನ ಮಾಡ್ತಾರೆ, ಅದನ್ನ ಮಾರಾಟ ಮಾಡ್ತಾರೆ. ಕೇರಳದಲ್ಲಿ ಅವರ ಶೋರೂಮ್ ಓಪನ್ ಮಾಡಿದ್ರೆ ಕೇರಳ ಜನರಿಗೆ ತಕ್ಕಂತೆ ಡಿಸೈನ್ಸ್ ಅನ್ನ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಅವರು ಶೋರೂಮ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿಯ ಜನರಿಗೆ ಬೇಕಾದಂತ ಡಿಸೈನ್ ಅನ್ನ ಮಾಡಿ ತಮ್ಮ ಲೋಕಲ್ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದರ ಜೊತೆಗೆ ಇವರು ಮಾಡಿರ್ತಕ್ಕಂಥ ಬೆಸ್ಟ್ ಪ್ಲಾನ್ ಏನು ಅಂತಂದ್ರೆ ಮೈ ಕಲ್ಯಾಣ್ ಕಾನ್ಸೆಪ್ಟ್. ಸೊ ಏನಿದು ಮೈ ಕಲ್ಯಾಣ್ ಕಾನ್ಸೆಪ್ಟ್? ಸೊ ಇವ್ರು ಏನ್ ಮಾಡ್ತಾರೆ, ತಮ್ಮ ಶೋರೂಮಿಗೆ ಬರ್ತಕ್ಕಂಥ ಕಸ್ಟಮರ್ಸ್ ಅನ್ನ ಮಾತ್ರ ತಮ್ಮ ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ನಂಬ್ಕೊಂಡಿರೋದಿಲ್ಲ. ಸೊ ತಮ್ಮ ಶೋರೂಮಿಗೆ ಬರ್ದೇ ಇರ್ತಕ್ಕಂಥ ಕಸ್ಟಮರ್ಸ್ ಅನ್ನು ಕೂಡ ತಮ್ಮ ಶೋರೂಮಿನತ್ತ ಸೆಳೆಯತಕ್ಕಂಥ ಒಂದು ಯೋಜನೆಯೇ ಈ ಮೈ ಕಲ್ಯಾಣ್ ಕಾನ್ಸೆಪ್ಟ್. ಸೊ ಏನ್ ಮಾಡ್ತಾರೆ ಹಾಗಾದ್ರೆ ಇದರಲ್ಲಿ? ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಟೀಮ್ ಅನ್ನ ಮಾಡ್ಕೊಂತಾರೆ. ಆ ಟೀಮ್ ಕೆಲಸ ಏನು ಅಂತಂದ್ರೆ ಪುರೋಹಿತರುಗಳು, ಜಾತಕ ಬರೆಯೋರು, ಮದುವೆ ಬ್ರೋಕರ್ಗಳು, ಸೊ ಇವರ ಜೊತೆ ಟೈಅಪ್ ಆಗಿ ಯಾರು ಮದುವೆ ಆಗ್ಬೇಕು ಅಂತಿದ್ದಾರೆ, ಯಾರು ಮದುವೆ ಆಗ್ತಾ ಇದ್ದಾರೆ ಅಂತವರ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ಇಟ್ಕೊಂಡು ಇವರ ಸೇಲ್ಸ್ ಟೀಮ್ ಏನ್ ಮಾಡುತ್ತೆ, ಆ ಕಲ್ಯಾಣ್ ಜ್ಯುವೆಲರ್ಸಿನ ಅರಿವೇ ಇಲ್ಲದೆ ಇರತಕ್ಕಂಥ ಕಸ್ಟಮರಿಗೂ ಕೂಡ ಅಲ್ಲಿ ಬಂದು ಒಡವೆನ ತಗೊಳ್ಳೋ ಹಾಗೆ ಮೈಂಡ್ ಅನ್ನ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಲೀಡನ್ನ ಅವ್ರೇನು ಲೀಡನ್ನ ಜನರೇಟ್ ಮಾಡಿರ್ತಾರಲ್ವಾ, ಸೊ ಅದನ್ನ ಆರ್ಗನೈಸ್ಡ್ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅನ್ಆರ್ಗನೈಸ್ಡ್ ಕಸ್ಟಮರ್ಸ್ ಇಂದ ಆರ್ಗನೈಸ್ಡ್ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಇವರ ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಇನ್ನೊಂದು ಟೀಮ್ ಏನ್ ಮಾಡುತ್ತೆ, ಸೊ ಲೀಡ್ಸ್ ಅನ್ನ ಜನರೇಟ್ ಮಾಡುತ್ತೆ. ಬೇರೆ ಬೇರೆಯವರ ಜೊತೆ ಟೈಅಪ್ ಆಗಿ ಪುರೋಹಿತರುಗಳಾಗಿರ್ಬೋದು, ಜಾತಕ ಬರೆಯೋರಾಗಿರ್ಬೋದು, ಮದುವೆ ಬ್ರೋಕರ್ಗಳಾಗಿರ್ಬೋದು, ಸೊ ಇಂಥವರಿಂದ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಆ ಡೇಟಾನ ಬಳಸ್ಕೊಂಡು ಇವರ ಸೇಲ್ಸ್ ಟೀಮ್ ಏನ್ ಮಾಡುತ್ತೆ, ಅನ್ಆರ್ಗನೈಸ್ಡ್ ಕಸ್ಟಮರ್ಸ್ ಅನ್ನ ಆರ್ಗನೈಸ್ಡ್ ಕಸ್ಟಮರ್ಸ್ ಆಗಿ ಮಾರ್ಪಾಡು ಮಾಡುತ್ತೆ, ಒಡವೆಗಳನ್ನ ಸೆಲ್ ಮಾಡ್ತಾರೆ. ಸೊ ಇದು ಇವರ ಬೆಸ್ಟ್ ಪ್ಲಾನ್. ಸುಮಾರು 28% ಅಷ್ಟು ಲಾಭ ಇವರಿಗೆ ಈ ಮೈ ಕಲ್ಯಾಣ್ ಕಾನ್ಸೆಪ್ಟ್ ಇಂದಾನೆ ಬರ್ತಾ ಇದೆ. ಹಾಗೆ ಸುಮಾರು 766 ಲೊಕೇಶನ್ಸ್ ಗಳಲ್ಲಿ ಇವರು ಈ ಮೈ ಕಲ್ಯಾಣ್ ಕಾನ್ಸೆಪ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದಾರೆ. ಸುಮಾರು ಇದರಿಂದನೇ ಇವರಿಗೆ 28% ಅಷ್ಟು ಲಾಭ ಬರ್ತಾ ಇದೆ. ಸೊ ಇದಿಷ್ಟು ಈ ಕಂಪನಿಯ ಒಟ್ಟು ಮಾಹಿತಿ. ಸೊ ಇವರ ಬಿಸ್ನೆಸ್ ಮಾಡ್ಯೂಲ್ ಆಗಿರ್ಬೋದು, ಇವರ ಬೆಳವಣಿಗೆ ಆಗಿರ್ಬೋದು, ಇದೆಲ್ಲ. ಸೊ ಇದನ್ನೆಲ್ಲ ನೋಡಿ ನೀವು ಕೂಡ ಯೋಚನೆ ಮಾಡಿ, ನಾವು ಇದರ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ, ಈ IPOದಲ್ಲಿ ನಾವು ಈ ಕಂಪನಿಯ ಶೇರನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ.